ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಇವತ್ತು ನಡೆದ ಪ್ರಥಮ ಭಾಷೆ ಕನ್ನಡ ವಿಷಯದ ಬಹು ಆಯ್ಕೆಯ ಪ್ರಶ್ನೆ, ಸಂಬಂಧಿ ಪದ ಹಾಗೂ 1 ಅಂಕದ ಪ್ರಶ್ನೆಗಳ ಉತ್ತರಗಳು. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 6 ಪ್ರಶ್ನೆಗಳು, 6 ಅಂಕಗಳು. ಪ್ರಶ್ನೆ 1. ಅನುಸ್ವಾರ ವಿಸರ್ಗಗಳನ್ನು ಹೀಗೆನ್ನುವರು. ಆಪ್ಷನ್ ಎ ಅನುನಾಸಿಕ, ಬಿ ವ್ಯಂಜನ, ಸಿ ಯೋಗವಾಹ, ಡಿ ಸ್ವರ. ಸರಿಯಾದ ಉತ್ತರ ಆಪ್ಷನ್ ಸಿ ಯೋಗವಾಹಗಳು. ಮುಂದಿನ ಪ್ರಶ್ನೆ, ಲೋಕದೋಳ್ ಎಂಬ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ. ಆಪ್ಷನ್ ಎ ಪ್ರಥಮ, ಬಿ ತೃತೀಯ, ಸಿ ಪಂಚಮಿ, ಡಿ ಸಪ್ತಮಿ. ಸರಿಯಾದ ಉತ್ತರ ಆಪ್ಷನ್ ಡಿ ಸಪ್ತಮಿ. ಪ್ರಶ್ನೆ 3. ಕಂಗೆಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಗಮಕ ಸಮಾಸ, ಬಿ ದ್ವಿಗು ಸಮಾಸ, ಸಿ ಅಂಶಿ ಸಮಾಸ, ಡಿ ಕ್ರಿಯಾ ಸಮಾಸ. ಸರಿಯಾದ ಉತ್ತರ ಆಪ್ಷನ್ ಡಿ ಕ್ರಿಯಾ ಸಮಾಸ. ಕಣ್ಣಿನಿಂದ ಪ್ಲಸ್ ಕೆಡು, ಕಂಗೆಡು. ಪ್ರಶ್ನೆ 4. ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ. ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ. ಆಪ್ಷನ್ ಎ ಪೂರ್ಣ ವಿರಾಮ, ಬಿ ಪ್ರಶ್ನಾರ್ಥಕ, ಸಿ ಭಾವಸೂಚಕ, ಡಿ ಅರ್ಧ ವಿರಾಮ. ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನಾರ್ಥಕ ಚಿಹ್ನೆ. ಪ್ರಶ್ನೆ 5. ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರುವ ಪದ. ಆಪ್ಷನ್ ಎ ಅಜಂತ, ಬಿ ವಿದ್ಯಾಭ್ಯಾಸ, ಸಿ ಅತ್ಯಾದರ, ಡಿ ಸನ್ಮಾನ. ಸರಿಯಾದ ಉತ್ತರ ಆಪ್ಷನ್ ಡಿ ಸನ್ಮಾನ. ಸತ್ ಪ್ಲಸ್ ಮಾನ ಸನ್ಮಾನ. ಪ್ರಶ್ನೆ 6. ಜಾನತನ ಎಂಬುದು ಈ ವ್ಯಾಕರಣಾಂಶವಾಗಿದೆ. ಆಪ್ಷನ್ ಎ ತದ್ದಿತಾಂತ ಭಾವನಾಮ, ಬಿ ತದ್ದಿತಾಂತ ನಾಮ, ಸಿ ತದ್ದಿತಾಂತ ಅವ್ಯಯ, ಡಿ ಕೃದಂತ ಭಾವನಾಮ. ಸರಿಯಾದ ಉತ್ತರ ಆಪ್ಷನ್ ಎ ತದ್ದಿತಾಂತ ಭಾವನಾಮ. ಜಾನನ ಭಾವ ಜಾನತನ. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 4 ಪ್ರಶ್ನೆಗಳು, 4 ಅಂಕಗಳು. ಪ್ರಶ್ನೆ 7. ದೃಷ್ಟಿ, ದಿಟ್ಟಿ, ತಪಸ್ವಿ, ತವಸಿ. 8. ನಾನು ಪುರುಷಾರ್ಥಕ ಸರ್ವನಾಮ, ಯಾರು ಪ್ರಶ್ನಾರ್ಥಕ ಸರ್ವನಾಮ. 9. ಸುಮ್ಮನೆ ಸಾಮಾನ್ಯಾರ್ಥಕ ಅವ್ಯಯ, ಸರಸರನೆ ಅನುಕರಣಾವ್ಯಯ. 10. ಸಕ್ಕಾರಿ, ಸಕ್ಕರೆ, ಕಳುವ್ಯಾರೆ, ಕಳುಹಿಸಿದ್ದಾರೆ. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 7 ಪ್ರಶ್ನೆಗಳು, 7 ಅಂಕಗಳು. ಪ್ರಶ್ನೆ 11. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಉತ್ತರ ಶಾನುಭೋಗರ ಬ್ರಹ್ಮಾಸ್ತ್ರ ಕೀರ್ತಿ ಪುಸ್ತಕ. 12. ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಯಾರು? ಉತ್ತರ ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಹಳಕಟ್ಟಿಯವರು. 13. ಶಬರಿ ರಾಮಲಕ್ಷ್ಮಣರಿಗಾಗಿ ಏನನ್ನು ಸಂಗ್ರಹಿಸಿದ್ದಳು? ಉತ್ತರ ಹೂವು, ಹಣ್ಣು, ಮಧುಪರ್ಕವನ್ನು ಸಂಗ್ರಹಿಸಿದ್ದಳು. 14. ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಇವರಿಗೆ ಮೊದಲಿನಂತೆ ಸಲುಗೆ ಕೊಟ್ಟರೆ ಹಾಳಾಗುತ್ತಾರೆ ಎಂದುಕೊಂಡು ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿದನು. 15. ದುರ್ಯೋಧನನು ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳಿದನು? ಉತ್ತರ ಅರ್ಜುನ ಮತ್ತು ಭೀಮರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳಿದನು. 16. ಮುನಿಶುತರು ಲವನು ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಹೆದರಲು ಕಾರಣವೇನು? ಇದು ರಾಜರ ಕುದುರೆ, ಇದನ್ನು ಕಟ್ಟಿ ಹಾಕಿದರೆ ಅವರು ನಮ್ಮನ್ನು ಹೊಡೆಯುತ್ತಾರೆ ಎಂದುಕೊಂಡು ಹೆದರಿದರು. 17. ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ? ಉತ್ತರ ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ.